ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನು. ಗಡಿ ಜಿಲ್ಲೆ ಬೀದರ್ನಲ್ಲಿ ಹೊಸ ಮೊಬೈಲ್ ಉತ್ಪಾದನಾ ಘಟಕ ಸ್ಥಾಪಿಸಿ ಸ್ಥಳೀಯ ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಹೊಯ್ಸಳ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಭಾಲ್ಕಿ ತಹಶೀಲ್ದಾರ್ ಮೂಲಕ ಕೇಂದ್ರ ರೈಲ್ವೆ ವಾರ್ತಾ ಹಾಗೂ ಪ್ರಸಾರ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದಂತಹ ಕರ್ನಾಟಕ ಹೊಯ್ಸಳ ವೇದಿಕೆ ಬೀದರ್ ಜಿಲ್ಲಾಧ್ಯಕ್ಷ ಸಂತೋಷ್ ನಾಟೇಕರ್, ಬೀದರ್ ಜಿಲ್ಲೆಯಲ್ಲಿ ಹೊಸ ಮೊಬೈಲ್ ಉತ್ಪಾದನಾ ಘಟಕ ಸ್ಥಾಪಿಸುವುದರ ಮೂಲಕ ಸ್ಥಳೀಯ ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳ ಹೆಚ್ಚಳಕ್ಕೆ ಒತ್ತು ನೀಡಿದಂತಾಗುತ್ತದೆ ಎಂದರು. ಏನಪ್ಪಾ ಅಂದ್ರೆ ಲಕ್ಷಾಂತರ ಸಾವಿರಾರು ಜನ ಏನಪ್ಪಾ ಅಂದ್ರೆ ನಿರುದ್ಯೋಗಿ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಆ ಒಂದು ಏನು ಘಟಕ ಬೆಂಗಳೂರಿನಲ್ಲಿ ತಾವು ಮಾಡ್ತಾ ಇದ್ದೀರಾ, ಆ ಒಂದು ಮೊಬೈಲ್ ಘಟಕವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿ ಸ್ಥಳ ಅವಕಾಶ ಕೂಡ ಇದೆ, ಸರ್ಕಾರ ಆಗಲಿ ಅಥವಾ ಪ್ರೈವೇಟ್ ಆಗಲಿ. ಇಂಥ ಒಂದು ಸ್ಥಳ ಪರಿಶೀಲಿಸಿ ಕರ್ನಾಟಕ ಸರ್ಕಾರದ ಒಗ್ಗೂಡಿ ತಾವು ಎರಡೂ ಸರ್ಕಾರ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಮೊಬೈಲ್ ಘಟಕವನ್ನು ಇಲ್ಲೇ ಬೀದರ್ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕೆಂದು ನಮ್ಮ ಕರ್ನಾಟಕ ಹೊಯ್ಸಳ ವೇದಿಕೆ ವತಿಯಿಂದ ಈ ಒಂದು ಮನವಿ ಮಾಡ್ತಾ ಇದ್ದೇವೆ. ಕೂಡಲೇ ಈ ಮನವಿಗೆ ಸಂಬಂಧಪಟ್ಟ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇದಕ್ಕೆ ಗಮನ ಹರಿಸಿ ಕೂಡಲೇ ಈ ಒಂದು ಮೊಬೈಲ್ ಘಟಕವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರಿಗೆ ಒಂದು ಅನೇಕ ಉದ್ಯೋಗ ಕೊಡುವಂಥ ಒಂದು ವ್ಯವಸ್ಥೆ. ಬೀದರ್ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಕ್ಕಳ ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ರಕ್ಷಣಾ ಘಟಕ ಬೀದರ್ ಅವರ ಆಶ್ರಯದಲ್ಲಿ ಮಕ್ಕಳೊಂದಿಗೆ ಸಂವಾದ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ, ಮಕ್ಕಳ ಹಕ್ಕು ರಕ್ಷಣೆ ಹಾಗೂ ಉಲ್ಲಂಘನೆ ಪ್ರಕರಣಗಳ ಹಿನ್ನೆಲೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಹಾಗೂ ಸಂವಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಬದ್ಧರಾಗಬೇಕು ಎಂದರು. ಮಕ್ಕಳೊಂದಿಗಿನ ಸಂವಾದದ ಸಮಯದಲ್ಲಿ ವಿದ್ಯಾರ್ಥಿಯೊಬ್ಬ 1098 ಸಹಾಯವಾಣಿಗೆ ಕರೆ ಮಾಡಿದರೂ ತಕ್ಷಣ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ತಿಳಿಸಿದಾಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಇವತ್ತು 1098 ದೂರವಾಣಿ ಸಂಖ್ಯೆಯು ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ದೇಶದಾದ್ಯಂತ ಹೆಸರು ಮಾಡಿದೆ. ಆದರೆ ಆ ಸಹಾಯವಾಣಿ ದಾರಿ ತಪ್ಪಬಾರದು. ಈ ರೀತಿ ಸಮಸ್ಯೆಗಳು ಪದೇ ಪದೇ ಆದರೆ ನಾನು ಸಹಿಸಲ್ಲ. ಸಂಬಂಧಪಟ್ಟವರಿಗೆ 2 ದಿನಗಳಲ್ಲಿ ನೋಟಿಸ್ ನೀಡಿ ಆ ಮಗುವಿನ ಸಮಸ್ಯೆ ಏನು ಎಂಬುದನ್ನು ತಿಳಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದರು. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗೆ ಸೋಕಾಸ್ ನೋಟಿಸ್ ಕೊಡ್ಬೇಕು. ಯಾಕಂದ್ರೆ ಮಕ್ಕಳು ಇಡೀ ದೇಶಾದ್ಯಂತ 19 ಸಂಖ್ಯೆ ಅಂದ್ರೆ ಬಹಳಷ್ಟು ಒಂದು ಪ್ರಸಿದ್ಧಿ ಪಡ್ಕೊಂಡಂತವು ಮಕ್ಕಳ ಸಹಾಯವಾಣಿ ಇಡೀ ದೇಶಾದ್ಯಂತ ಅದು ಇವತ್ತಿನ ದಿವಸ ಯಾರು ಅನುಮಾನದ ರೀತಿಯಲ್ಲಿ ನೋಡದಂತಕ್ಕಂಥ ಸಂಖ್ಯೆ ಇದೆ. ಆ ಸಂಖ್ಯೆ ಇವತ್ತು ಈ ರೀತಿ ದಾರಿ ತಪ್ಪತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅದು ಅದೇ ರೀತಿ ಪದೇ ಪದೇ ಮುಂದಾದ್ರೆ ಆಯೋಗ ಸಹಿಸಲ್ಲ. ಕೂಡಲೇ ಸೋಕಾಸ್ ನೋಟಿಸ್ ಕೊಟ್ಟು 2 ದಿನದಲ್ಲಿ ಅನುಸಾರ ತಗೊಂಡು ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬಗ್ಗೆ ಅದು ನೀವೇ ಸ್ವತಃ ಆ ಶಾಲೆ ಭೇಟಿ ಕೊಟ್ಟು ಗೌಪ್ಯತೆ ಕಾಪಾಡಿಕೊಂಡು ಈ ವಿಷಯಕ್ಕೆ ಫೋನ್ ಮಾಡಿದ್ರು. ಅವ್ರು ಯಾವ ಕಾರಣಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಏನು ಬಗ್ಗೆ ಕಳಪೆ ಕಾಮಗಾರಿ ಮಾಡುತ್ತಿರುವಂತಹ ಹಿನ್ನೆಲೆ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ಹತ್ತಿರ ನಡೆಯುತ್ತಿರುವಂತಹ ಬ್ರಿಡ್ಜ್ ಕಾಮಗಾರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಇವತ್ತು ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿದ್ರು. ಕಾಮಗಾರಿ ಪರಿಶೀಲನೆಯ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಕಾಮಗಾರಿಯಲ್ಲಿ ಯಾವುದೇ ರೀತಿ ಕಳಪೆ ಆಗಬಾರದು, ಸರ್ಕಾರ ನೀಡುವ ಅನುದಾನವನ್ನು ಸಮರ್ಥವಾಗಿ ಬಳಸಿಕೊಂಡು ಸಾರ್ವಜನಿಕರಿಗೆ ಗುಣಮಟ್ಟದ ಸೇತುವೆ ನಿರ್ಮಾಣ ಮಾಡಬೇಕು. ಒಂದ್ ವೇಳೆ ಸೇತುವೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಕಂಡು ಬಂದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂತ ಆನಂದ್ ಪಾಟೀಲ್ ಕಾಮಗಾರಿ ಬಗ್ಗೆ ವಿಜಯ್ ಸಿಂಗ್ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಕಮಲ್ ನಗರ್ ತಾಲೂಕಿನ ದಾಬ್ಕಾ ಸಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಖೇರಡ್ನಿಂದ ಚಿಕ್ಲಿ ಯು ಮಹಾರಾಷ್ಟ್ರ ಬಾರ್ಡರ್ ವರೆಗಿನ ರಸ್ತೆ ಕಾಮಗಾರಿಯ ಸ್ಥಳಕ್ಕೆ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ಹಾಣ್ ದಿಢೀರ್ ಅಂತ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿದರು. ಪರಿಶೀಲನೆ ನಡೆಸಿ ರಸ್ತೆ ಕೆಲಸದ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾಹಿತಿ ತೆಗೆದುಕೊಂಡರು. ಕಾಮಗಾರಿ ಅಂದಾಜು ಪಟ್ಟಿಯಂತೆ ಇರುವಂತೆ ಆಗಬೇಕು. ಕಾಮಗಾರಿಯು ಗುಣಮಟ್ಟದಿಂದ ಮತ್ತು ನಿಗದಿತ ಅವಧಿಯೊಳಗೆ ಮುಗಿಸಬೇಕು. ಡಾಂಬರೀಕರಣ, ಕ್ಯೂರಿಂಗ್ ಸರಿಯಾಗಿ ಆಗಬೇಕು. ರಸ್ತೆ ಬಗ್ಗೆ ಜನರಿಂದ ಯಾವುದೇ ರೀತಿಯ ದೂರುಗಳು ಬಾರಬಾರದು. ಹಾಗೆ ಅಚ್ಚುಕಟ್ಟಾಗಿ ರಸ್ತೆ ಮಾಡಬೇಕು. ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು.
ತಲೆ ವೈಬ್ರೇಷನ್ ಹಾಕ್ತಿತ್ತಲ್ಲ ವೈಬ್ರೇಷನ್ संजू पाट लगते हैं। ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚಿಡ್ಗುಪ್ಪ ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾದ ದಿಗವಂತ ವೀರೇಶ್ ಕುಮಾರ್ ಮಠಪತಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಅಗಲಿದ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಸಂಪ್ರದಾಯ ಅಲ್ಲ, ಅದು ನಮ್ಮ ಕರ್ತವ್ಯ ಮತ್ತು ಧರ್ಮ. ಹಾಗಾಗಿ ನಾವು ನಮ್ಮ ಮನೆಯ ಪತ್ರಕರ್ತರು ಒಬ್ಬ ಸದಸ್ಯರನ್ನ ಕಳೆದುಕೊಂಡು ಬಡವನಾಗಿದ್ದೇವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನಾವು ಕೂಡಲೇಬೇಕಾದಂತ ನಮ್ಮ ಕರ್ತವ್ಯ. ಈಗ ನಮ್ಮ ಗುರುಗಳು ಮಾತಾಡೋ ಹೊತ್ತಿಗೆ ಶಿವಕುಮಾರ್ ಅವರು ಮಾತಾಡೋ ಹೊತ್ತಿಗೆ ಸಂಪ್ರದಾಯ ಪ್ರಕಾರ ಶ್ರದ್ಧಾಂಜಲಿ ಅಂದರು. ಸಂಪ್ರದಾಯ ಅಲ್ಲದು, ಕರ್ತವ್ಯ. ನಾವು ಶ್ರದ್ಧಾಂಜಲಿ ಸಂಪ್ರದಾಯ ಪ್ರಕಾರ ಮಾಡಬೇಕು ಅಂತಂದಾಗ ಅಂದರು. ಅದು ನಮ್ಮ ಸಂಪ್ರದಾಯ ಅಲ್ಲ, ಅದು ನಮ್ಮ ಕರ್ತವ್ಯ. ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಪತ್ರಕರ್ತ ನಿಧನರಾದಾಗ ಅವರನ್ನ ಶ್ರದ್ಧಾಂಜಲಿ ಅರ್ಪಿಸೋದು ನಮ್ಮ ಕರ್ತವ್ಯ ಆಗ್ತದೆ, ಅದು ಸಂಪ್ರದಾಯ ಅಲ್ಲ. ಅದಕ್ಕಾಗಿ ನಾವು ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಹೋಗಬೇಕು. ಬೈದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದಂತಹ ಪ್ರಜಾವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರ ಶಶಿಕಾಂತ್ ಚೆಂಬಳಿ ಹಾಗೂ ಮಾಧ್ಯಮ ಸೇವೆಯನ್ನು ಪರಿಗಣಿಸಿ ರಾಜ್ಯೋತ್ಸವ ದಿನ ಬೀದರ್ ಜಿಲ್ಲಾಡಳಿತ ವತಿಯಿಂದ ನೀಡಿದ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ TV9 ಸುದ್ದಿವಾಹಿನಿಯ ಛಾಯಾಗ್ರಾಹಕರಾದ ಕೃಷ್ಣ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಹುಲ್ಸೂರು ಪಟ್ಟಣದ ವಾರ್ಡ್ ಸಂಖ್ಯೆ 8ರ ಗಣೇಶ್ ನಗರ ನಿವಾಸಿಗಳ ಮನೆಗಳಿಗೆ ಜೆಸ್ಕಾಂ ವಿಭಾಗದಿಂದ ನೀಡಿದಂತಹ ವಿದ್ಯುತ್ ಸಂಪರ್ಕದ ವ್ಯತ್ಯಾಸದಿಂದ ಗಣೇಶ್ ನಗರ ನಿವಾಸಿಗಳ ಓಣಿಯ ಅರ್ಧ ಭಾಗದಲ್ಲಿನ ನೂರಾರು ಮನೆಗಳಲ್ಲಿ ಅಳವಡಿಸಿದಂಥ ಟಿವಿ, ಫ್ರಿಡ್ಜ್, ವಿದ್ಯುತ್ ಸೇರಿದಂತೆ ವಿವಿಧ ಪರಿಕರಗಳು ಸುಟ್ಟು ಹೋದಂಥ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಕಳೆದ 2 ದಿನಗಳಿಂದ ಈ ರೀತಿ ವಿದ್ಯುತ್ ಸಂಪರ್ಕದ ವ್ಯತ್ಯಾಸ ಉಂಟಾಗಲು ಕಾರಣವೇನು ಅಂತ ಜೆಸ್ಕಾಂ ವಿಭಾಗದ ಅಧಿಕಾರಿಗಳಿಗೆ ಕೇಳಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದು, ಅವರ ಬೇಜವಾಬ್ದಾರಿ ಹೇಳಿಕೆ ಖಂಡನೀಯ ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಗಳಾ ಡೋಣಗಾಂವ್ಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. SSLC PUC ಮಕ್ಕಳ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಈ ರೀತಿ ಅವ್ಯವಸ್ಥೆ ಸರಿಪಡಿಸಲು ನಿಷ್ಕಾಳಜಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ ಅವರು, ಇದೇ ರೀತಿ ಮುಂದುವರೆದರೆ ಜೆಸ್ಕಾಂ ಕಚೇರಿ ವಿರುದ್ಧ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು. ಸಮಸ್ಯೆ ನಡೆದದ. ಈಗ ಮತ್ತೆ 2 ದಿವಸದಾಗೆ ಮತ್ತೆ ಇದೇ ಥರ ವೈರ್ ಕಟ್ಟಾಗಿ ಮತ್ತು ಇದೇ ಸಮಸ್ಯೆ ಆಗ್ಯದ. ಎಲ್ಲರ ಮನೆಯಲ್ಲಿ ಟಿವಿ, ಫ್ರಿಜ್ಜು, ಇನ್ವೆಟ್ರು ಪ್ರತಿಯೊಂದು ಎಲ್ಲರೂ ಹೋಗ್ಯಾರ. 2 ದಿವಸಕ್ಕೊಂದ್ಸಲ ಇದೇ ಸಮಸ್ಯೆ ಆದ್ರೆ ಈ ಬಡ ಜನರು ಎಲ್ಲಿಂದ ತಂದು ಹಾಕ್ತಾರೆ. ಜಸ್ಕಮ್ದವ್ರಿಗೆ ನೀವು ಫೋನ್ ಹಚ್ಚಿದ್ರಿ, ಏನು ಹೇಳ್ತಾರೆ? ಫೋನ್ ಹಚ್ಚಿದೆ ನಾನು ಅವರಿಗೆ. ಫೋನ್ ಹಚ್ಚಿದ್ರೆ ಅವ್ರೇನಂತಾರ, ನಾವು ಮೊನ್ನೆ ಮಾಡಿದೇವ್ರಿ, ಈ ಥರ ಹೆಂಗಾಗ್ತದ, ನಾವು ಈಗ ಕಳಿಸ್ತೀನಿ ರೀ ಅಂದರು. ಕಳಿಸ್ರಿ ಅಂದ್ರೆ ಇಲ್ಲಿ ವೈರ್ ಕಡ್ದು ಬಿತ್ತದ ನಮ್ಮ ಮನೆ ಹತ್ರನೇ, ಅದಕ್ಕೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ. ಮತ್ತು ಯಾರಿಗಾರ ಸಮಸ್ಯೆ ಆದ್ರೆ ವೈರ್ ಕಟ್ ಆಗಿದ್ರೆ ಯಾರಿಗಾರ ಸಮಸ್ಯೆ ಆದ್ರೆ ನೀವು ಹೊಣೆಗಾರರು ಅಂತ ನಾನು ತಿಳಿಸಿದ್ದೆ. ಅದಕ್ಕೆಲ್ಲ ನಾ ಕಳಿಸ್ತೀನಿ ರೀ ಅಂತ ಹೇಳಿದ್ರು. ನೀವು ಪಂಚಾಯತ್ಗೆ ಹೇಳ್ರಿ ಅವ್ರವ್ರು ಸಪ್ರೇಟ್ ಮಾಡ್ಕೊಳಕ್ಕೆ ಅಂದರು. ನೀವು ಜನಸ್ಪಂದನ ಗ್ರಾಮ ಸಭಾ ಇದ್ದಾಗ ನೀವು ಲೆಟ್ರ್ ಕೊಡಬೇಕು, ಇಲ್ಲಾಂದ್ರೆ ನೀವು ಒಂದು ಲೆಟ್ರ್ ಕೊಡ್ರಿ, ಅವ್ರವ್ರು ಮಾಡಿಸ್ಕೋತಾರೆ. ಈಗ ನಾವು ಹೇಳಿದ್ರೆ ಅವ್ರು ಹೆಂಗೆ ಕೇಳ್ತಾರೆ ಅಂತ ನಾ ಹೇಳ್ದೆ. ಈಗ 1 ವಾರದಿಂದ 6 ದಿವಸ ಆಯಿತು ನಮ್ಮ ಓಣೆಯಲ್ಲಿ ಲೈಟ್ ಇಲ್ಲ, ಏನಿಲ್ಲ. ಎಲ್ಲ ಜನರಿಗೆ ಸಮಸ್ಯೆ ಆಗ್ಲತ್ತದ. ಸೊಳ್ಳೆ ಕಾಟ ಅಂತೂ ತುಂಬ ಅದ. ಲೈಟ್ ಇಲ್ದೇನೆ ಯಾರಿಗೂ ಮಲ್ಕೊಳಕ್ಕಾಗಲ್ಲ. SSLC ಮತ್ತು PUC ಪರೀಕ್ಷೆ ಅದಾವ. SSLC PUC ಪರೀಕ್ಷೆ ಅದಾವ. ಮಕ್ಕಳಿಗೆ ಓದ್ಕೊಳಕ, ವಯಸ್ಸಾದವರಿಗೆ ಪ್ರತಿಯೊಂದು ಈ ದಿನಮಾನದಾಗ ಲೈಟ್ ಮೇಲೆ ಹೊಣೆಗಾರ ಇದ್ದು ಅದ್ರ ಮೇಲೆ ಅವಲಂಬಿತರು ಇರ್ತಾರೆ. ಪ್ರತಿಯೊಂದು ಫ್ಯಾನ್ ಇಲ್ದೇನೆ ಯಾರಿಗೂ ಮಕ್ಕೊಳಕ್ಕಾಗಲ್ಲ. ಅದಕ್ಕೆ ಅವರಿಗೆ ಮನವಿ ಮಾಡಿ ಕೇಳ್ತೀನಿ. ಭಾಲ್ಕಿ ತಾಲೂಕಿನ ವಾಂಜ್ರಾ ಖೇಡ ಗ್ರಾಮದಲ್ಲಿನ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದು ಉಳುಮೆ ಮಾಡುತ್ತಿದ್ದನ್ನು ಗಮನಿಸಿದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲ ತಿಂಗಳ ಹಿಂದೆ ಅರಣ್ಯ ಇಲಾಖೆಯಿಂದ ಒತ್ತುವರಿ ಜಮೀನು ತೆರವುಗೊಳಿಸಿ ಆ ಜಮೀನಿನಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸಿಕೊಂಡು ಬರುತ್ತಿದ್ದರು. ಆದರೆ ಅರಣ್ಯ ಇಲಾಖೆ ಜಮೀನಿನಲ್ಲಿ ನೆಟ್ಟಿರುವಂಥ ನೂರಾರು ಸಸ್ಯಗಳನ್ನು ನಾಶಗೊಳಿಸಿ ಆ ಸ್ಥಳದಲ್ಲಿ ನೂರಾರು ಕಪ್ಪು ಕಲ್ಲಿನ ಗುಂಪು ಸಂಗ್ರಹಿಸಿರುವಂಥ ಘಟನೆ ಜರುಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನನ್ನ ಟ್ರ್ಯಾಕ್ಟರ್ ಸಹಿತ ಬಂಧಿಸಿದಂಥ ಅರಣ್ಯ ಸಿಬ್ಬಂದಿಗಳು ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಸಿ ಬಂಧಿಸಿರುವ ವ್ಯಕ್ತಿಯ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಒಪ್ಪಿಸುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬೈದರ್ನ ಕ್ಯಾನ್ಸರ್ ವೈದ್ಯ ವಿಪಿನ್ ಗೋಯಲ್ ಅವರು
ಇಥೋಪಿಯಾದ ಆದಿಸ್ ಅಬಾಬಾದಲ್ಲಿ ಫೆಬ್ರವರಿ 20ರಂದು ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ಆರೋಗ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಮ್ಮೇಳನಕ್ಕೆ ವಿಪಿನ್ ಅವರಿಗೆ ಆಹ್ವಾನ ಬಂದಿದ್ದು ಬಿಲ್ಡಿಂಗ್ ಬ್ರೀಡರ್ಸ್ ಟು ಬೆಟರ್ ಹೆಲ್ತ್ ಟ್ರೆಡಿಷನ್ ಇನೋವೇಷನ್ ಅಂಡ್ ಲ್ಯಾಬ್ರೇಷನ್ ಕುರಿತು ಸಮ್ಮೇಳನದಲ್ಲಿ ಅವರು ಭಾರತದಲ್ಲಿ ಆರೋಗ್ಯ ಸೌಕರ್ಯ ಕುರಿತು ವಿಷಯವನ್ನ ಮಂಡಿಸಲಿದ್ದಾರೆ. ವಿವಿಧ ದೇಶಗಳ ಪ್ರಸಿದ್ಧ ವೈದ್ಯರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.